ಮೂಢನಂಬಿಕೆ ಒಂದು ಅಂತಹ ವಿಷಯವಾಗಿದೆ ಅಂದರೆ ಅದು ನಿಮ್ಮ ಹತ್ರ ಏನನ್ನು ಬೇಕಾದರೂ ಮಾಡಿಸಬಹುದು. ನಿಮಗೆ ನಂಬಿಕೆ ಇಲ್ಲದಿದ್ರೆ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಈ ವಿಷಯ 2012ರದ್ದು ಮುಂಬೈನ ಒಂದು ಚರ್ಚ್ನ ಹೊರಗಡೆ ಜೀಸಸ್ ಕ್ರೈಸ್ಟ್ರ ಒಂದು ಮೂರ್ತಿಯನ್ನು ಸ್ಥಾಪಿಸಲಾಯಿತು. ಇದ್ದಕ್ಕಿದ್ದಂತೆ ಮೂರ್ತಿಯ ಕಾಲ್ಬೆರಳಿನಲ್ಲಿ ನೀರಿನ ಹನಿ ತೊಟ್ಟಿಕ್ಕಲು ಪ್ರಾರಂಭವಾಯಿತು. ಇದನ್ನು ನೋಡಿದ ಸುತ್ತಮುತ್ತಲಿನ ಜನರು ಇದನ್ನು ಪವಾಡ ಎಂದು ಭಾವಿಸಿದರು ಮತ್ತು ಆ ಹನಿಗಳನ್ನು ಕೈಯಲ್ಲಿ ತೆಗೆದು ಕುಡಿಯಲು ಪ್ರಾರಂಭಿಸಿದರು. ಸುತ್ತಮುತ್ತಲಿನ ಸಾವಿರಾರು ಜನರು ಈ ನೀರನ್ನು ಕುಡಿದು ಕೆಲವರು ಅದನ್ನು ಬಾಟಲಿಯಲ್ಲಿ ತುಂಬಿಸಿ ತಮ್ಮ ಮನೆಗೆ ಸಹ ತೆಗೆದುಕೊಂಡು ಹೋದರು. ಏಕೆಂದರೆ ಆ ಸಮಯದಲ್ಲಿ ಅವರಿಗೆ ಈ ನೀರೊಂದು ಪವಾಡ ಮತ್ತು ಇದು ಇವರ ಎಲ್ಲಾ ರೋಗವನ್ನು ಗುಣಪಡಿಸಬಹುದು ಎಂದು ನಂಬಿದ್ದರು. ನೋಡಿ ಈ ಸುದ್ದಿ ಎಲ್ಲೆಡೆ ಹಬ್ಬಲಾರಂಭಿಸಿತು. ನಂತರ ಇದರ ಇನ್ವೆಸ್ಟಿಗೇಷನ್ ಮಾಡಲು ಸಣ್ಣಲ್ ಎಡಮುರುಕರನ್ನು ಕರೆಯಲಾಯಿತು. ಅವರ ಇನ್ವೆಸ್ಟಿಗೇಷನ್ ಅಲ್ಲಿ ಗೊತ್ತಾಯಿತು, ಈ ಮೂರ್ತಿಯ ಹಿಂದಿನಿಂದ ಒಂದು ಟಾಯ್ಲೆಟ್ ನ ಪೈಪ್ ಹಾದು ಹೋಗುತ್ತಿದ್ದು ಅದು ಬ್ಲಾಕ್ ಆಗಿ ನೀರಿನ ಸೋರಿಕೆ ಉಂಟಾಗಿತ್ತು. ಆ ಲೀಕ್ ಆದ ನೀರು ಈ ಮೂರ್ತಿಯ ಕಾಲಿನಿಂದ ತೊಟ್ಟಿಕ್ಕುತ್ತಿತ್ತು. ಅಲ್ಲಿನ ಜನರು ಮೂಢನಂಬಿಕೆಯಿಂದಾಗಿ ಟಾಯ್ಲೆಟ್ ನ ನೀರನ್ನೇ ಅಮೃತ ಎಂದು ಕುಡಿಯುತ್ತಿದ್ದರು. ನಾನಿಮ್ಮಲ್ಲಿ ಒಂದು ಮಾತನ್ನು ಹೇಳಲು ಬಯಸ್ತೇನೆ, ಇಂತಹ ವಿಷಯವನ್ನು ಯಾವತ್ತೂ ಕುರುಡಾಗಿ ನಂಬಬಾರದು. ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಹಾಗೆ ನಮ್ಮ ಪೇಜ್ ಅನ್ನು ಫಾಲೋ ಮಾಡೋದನ್ನು ಮಾತ್ರ ಮರಿಬೇಡಿ.